ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಕಲಬುರಗಿ ಜಿಲ್ಲಾ ತಳವಾರ ಮಹಾಸಭಾ ಜಿಲ್ಲಾ ಘಟಕಕ್ಕೆ ತಳವಾರ ಸಮಾಜಕ್ಕೆ ತಳವಾರ ಸಮಾಜ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ತಳವಾರ ಸಮಾಜಕ್ಕೆ ಏನು ವಿಷಯ ಇಟ್ಟುಕೊಂಡು ಮನವಿ ಪತ್ರ ಕೊಡಬೇಕಪ್ಪ ಅಂದ್ರ ನಮ್ಮ ತಳವಾರ ಸಮಾಜದವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಲು ಎಡವಟ್ಟು ಹಾಕಲ್ಕತ್ತಾರ. ಅದರ ಸಲುವಾಗಿ ನಾವು ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರ ಕೊಡ್ಬೇಕಂತೇಳಿ ಇವತ್ತ ಹೋರಾಟ ಹಮ್ಮಿಕೊಂಡಿವಿ. ಅದರ ಸಲಕ ನಾವು ಕಲಬುರಗಿ ಜಿಲ್ಲೆ ತಳವಾರ ಮಹಾಸಭಾ ಘಟಕ ವತಿಯಿಂದ ಇವತ್ತ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡುವ ವಿಷಯವೇನೆಂದರೆ ತಳವಾರ ಜಾತಿಯ ಪರಿಶಿಷ್ಟ ಪಂಗಡ ST ಸರ್ಟಿಫಿಕೇಟ್ ಕೊಡುವ ಬಗ್ಗೆ ಒಬ್ಬ ST ಜಾತಿಯ ನಕಲಿ ಜಾತಿಯ ಸರ್ಟಿಫಿಕೇಟ್ ಸಂಘಟನೆದವರು ಸುಳ್ಳು ಆಪಾದನೆ ಮಾಡಿ ಸರ್ಕಾರ ನಮ್ಮ ಪರವಾಗಿ ಇದೆ, ಸರ್ಕಾರ ವಿರುದ್ಧನೇ ಅವ ಅಪೀಲ್ ಹೋಗ್ಯಾನ, ಕೋರ್ಟ್ ಅಪೀಲ್ ಹೋಗ್ಯಾನ, ಸಾರ್ವಜನಿಕ ಹಿತಾಸಕ್ತಿ ನ್ಯಾಯಾಲಯಕ್ಕೆ ಹೋಗ್ಯಾನ. ಅದರ ಸಲುವಾಗಿ ಸರ್ಕಾರ ನಮ್ಮ ಪರವಾಗಿ ಇದು ಮಾಡಿ ಇದೇ ತಿಂಗಳ 12ನೇ ತಾರೀಕು 8ನೇ ತಿಂಗಳ ಹೇರಿಂಗ್ ಇತ್ತು ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ. ಆ ಹೇರಿಂಗ್ ದಿನ ಸರ್ಕಾರ ಹೈಕೋರ್ಟ್ ನಮಗೆ ಒಳ್ಳೆ ಸಂದೇಶ ಕೊಟ್ಟಿದೆ. ನಿಜವಾದ ತಳವಾರ ಸಮಾಜ ಜಾತಿಯವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಲಿಕ್ಕ ನಮ್ಮದು ಏನೋ ನೀವು ಎಲ್ಲಾ ಅಧಿಕಾರಿಗಳು ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಂತೇಳಿ ಮಾರ್ಗದರ್ಶನ ನೀಡಿದ ಹೈಕೋರ್ಟ್. ಅದ್ರ ಪ್ರಕಾರ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಕೊಡ್ಲಿಕ್ಕ ಇವತ್ತು ಎಲ್ಲಾ ಮಂದಿ ಸೇರಿದೀವಿ. ಈಗ ನಮ್ಮ ಜವರಿಗೆ ತಾಲೂಕಿನ ಅಧ್ಯಕ್ಷರಾದ ಗಿರೀಶ್ ಚಕ್ರ ಅವರು ಒಂದೆರಡು ಮಾತಾಡ್ತಾರೆ. ಹೆಸರು ಚಂದ್ರಕಾಂತ್ ತಳವಾರ್, ಕಲಬುರಗಿ ಜಿಲ್ಲೆ ತಳವಾರ ಮಹಾಸಭಾ ಜಿಲ್ಲಾ ಘಟಕ ಅಧ್ಯಕ್ಷರು. ಮುಂಚೆ ಕ್ಯಾಟಗರಿ 1 ಒಳಗ ಪ್ರವರ್ಗ 1 ಒಳಗ ಅದನ್ನ ಕೊಡ್ತಾ ಇತ್ತು ಕಾಸ್ಟ್ ಸರ್ಟಿಫಿಕೇಟ್. ಇವಾಗ ಸರ್ಕಾರ, ಕೇಂದ್ರ ಸರ್ಕಾರದಲ್ಲೂ ಕೂಡ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಓಕೆ ನೀವು ತಳವಾರೆಲ್ಲ ST ಇದ್ದೀರಾ ಅಂತೇಳಿ ಎಲ್ರಿಗೂ ST ಸರ್ಟಿಫಿಕೇಟ್ ನೀಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಜಿಲ್ಲಾಧಿಕಾರಿಗಳು, ಕರ್ನಾಟಕದಲ್ಲಿರುವಂಥ ಇಲ್ಲಿ ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ತಳವಾರಲ್ಲ, ನೀವು ST ಅಲ್ಲ, ತಳವಾರ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಯಾರು? ನೀವ್ಯಾರು ಹೇಳ್ತಾ ಇರೋರು? ತಳವಾರ ST ಅಲ್ಲ ಅಂತ ಹೇಳೋರು ನೀವ್ಯಾರು? ಬೇರೆ ಜಾತಿಯವರು ಇಲ್ಲ ನಾವು ತಳವಾರ ಅಂತ ತೊಗೊಳ್ತಿದ್ರು ಅಂದ್ರೆ ಅವ್ರಿಗೆ ಕೊಡಬೇಡ್ರಿ. ನೀವು ನಿಜವಾದ ತಳವಾರರು, ನಾವು ನಿಜವಾದ ತಳವಾರರಿಗೆ ನೀವು ಸರ್ಟಿಫಿಕೇಟ್ ಕೊಡಲೇಬೇಕಾಗ್ತದೆ. ಕೇಂದ್ರ ಸರ್ಕಾರದ ಆದೇಶವನ್ನು ನೀವು ಯಾವುದನ್ನು ಕಡೆಗಣಿಸ್ತೀರಿ, ರಾಜ್ಯ ಸರ್ಕಾರದ ಆದೇಶವನ್ನು ಕಡೆಗಣಿಸ್ತೀರಿ ಅಂತಂದ್ರೆ ಇದನ್ನು ನಿಮ್ಮ ಹಿಂದೆ ಬೇರೆ ಯಾವುದೋ ನಿಮ್ಗೆ ರಾಜಕೀಯ ಶಕ್ತಿಗಳು ನಿಮ್ಮ ಹಿಂದೆ ಅದಾವ ಅಂತೇಳಿ ಗೊತ್ತಾಗ್ತದೆ. ಇದು ಕೊನೆಯದಾಗಿ ಹೇಳ್ತಾ ಇದ್ದೀವಿ, ಸರಿಯಾಗಿ ನಮ್ಮ ತಳವಾರ ಸಮಾಜದ ಸರ್ವರಿಗೂ ಈ ಒಂದು ಸರ್ಟಿಫಿಕೇಟ್ಗಳನ್ನು ಕೊಟ್ಟರೆ ಸರಿ ಅದ. ಕೊಡದೆ ಹೋದರೆ ನಿಮಗೆ ತಕ್ಕ ಶಾಸ್ತಿಯನ್ನು ನೀವು ಯಾರೋ ಒಬ್ಬರು, ನಾನು ಈಗೊಂದು ವಿಚಾರವನ್ನು ಹೇಳ್ತೀನಿ. ಕಲಬುರಗಿಯಲ್ಲಿ ಇಲ್ಲ ಅವರು ತಳವಾರ ಇವರು ಒಬ್ಬರು ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ಕೊಡಬೇಡ್ರಿ ಅಂತ ಹೇಳಿ ಕೃಷಿ ಇಲಾಖೆಗೆ ಯಾರೋ ಒಬ್ಬರು ಮನವಿ ಕೊಟ್ಟು ಅದನ್ನು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದು ಅಧಿಕಾರಿ ನಿನ್ನ ಕೆಲಸ. ಅವ್ರು ಕೊಟ್ಟಿದ್ದು ಕರೆಕ್ಟ್ ಅದೋ ತಪ್ಪದೋ ಅವರಿಗೆ ನಾವು ಸರ್ಟಿಫಿಕೇಟ್ ಕೊಡಬೇಕು, ಅದರಲ್ಲಿರುವ ಈ ಕೃಷಿ ಇಲಾಖೆಯಲ್ಲಿ ಬರುವಂಥ ಒಂದು ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಡಬೇಕು ಕೊಡಬಾರ್ದು ಅಂತ ಹೇಳಿ ನೀನು ಸರ್ಕಾರದ ಆದೇಶಗಳನ್ನು ಕೇಳಿ ನೀನು ನಿರ್ಧಾರ ಮಾಡಬೇಕು. ಅದನ್ನು ಯಾವ ಒಬ್ಬ ಸರ್ಟಿಫಿಕೇಟ್ ಕೊಡ್ತಾನ, ಇವ್ರು ತಳವಾರ ಅಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾನಂದ್ರೆ ನೀನು ಯಾವ ಎಲ್ಲ ತಳವಾರಗಳಿಗೆ ತಳವಾರ ಬಾಂಧವರು ಎಲ್ಲ ನಮ್ಮ ಸಮುದಾಯವನ್ನು ಸೇರಲು ಕಾರಣವೇನಂತಂದರೆ ನಮ್ಮ ಸಮಾಜದಲ್ಲಿ ಅಧಿಕಾರಿಗಳು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜನಾಂಗಕ್ಕೆ ಕೊಡ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನು ಅವಕ್ಕೆಲ್ಲ ಇದು ಆಗಲ್ಲ ಅಂತ ಹೇಳಿ ಅವರನ್ನು ದೂರ ಸರಿಸಲ್ಕತ್ತಿದ್ದಾರೆ. ಅದಕ್ಕಾಗಿ ನ್ಯಾಯಾಲಯ ನಮಗೆ ಏನು ಅಧಿಕಾರವನ್ನು ಒದಗಿಸಿಕೊಟ್ಟದ ಆ ರೀತಿಯಾಗಿ ಜಿಲ್ಲಾಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಿಸಿ ಮುಂದಿನ ನ್ಯಾಯಾಲಯದ ಸಂವಿಧಾನಬದ್ಧವಾಗಿ ಸಿಗ್ತಕ್ಕಂಥ ನಮ್ಮ ಕಾರ್ಯದಲ್ಲಿ ನಮಗೆ ST ಸರ್ಟಿಫಿಕೇಟನ್ನು ಕೊಡಬೇಕಂತೇಳಿ ನಮ್ಮೆಲ್ಲ ಸಮುದಾಯ ವತಿಯಿಂದ ನಾವು ಒತ್ತಾಯ ಮಾಡಲು ಇಲ್ಲಿಗೆ ಬಂದಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಮೇಲಾಧಿಕಾರಿಗಳು ತಮ್ಮ
ಸೂಕ್ಷ್ಮ ವಿಚಾರವನ್ನು ಮಾಡಿ ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕಂತೇಳಿ ಮತ್ತೊಮ್ಮೆ ಮತ್ತು ರಾಜ್ಯ ಸರ್ಕಾರಕ್ಕೂ ಮತ್ತು ನಮ್ಮ ಎಲ್ಲ ರಾಜ್ಯದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನು ತಡೆಗಟ್ಟಬೇಕು. ಇದು ಯಾಕಂತಂದರೆ ಭಾಳದಿಂದ ಹಿಡಿದು ನಮ್ಮ ಹಿಂದುಳಿದ ಜನಾಂಗ ಎಲ್ಲ ಒಂದು ಗೌಡ್ರ ಮನೆಯೊಳಗೆ ಸಾರಿಸೋದು ಮತ್ತು ಒಂದು ಕುಲ್ಕರ್ಣಿಯರ ಮನೆಯಲ್ಲಿ ಕೆಲಸ ಮಾಡೋದು, ಬಡತನ ರೇಖೆಯಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ತಮ್ಮೆಲ್ಲರಿಗೂ ಕಣ್ಣಿಗೆ ಗಮನಕ್ಕದ. ಅದೇ ರೀತಿಯಾಗಿ ನಮ್ಮ ಜನಾಂಗಕ್ಕೆ ಇನ್ನೂ ತುಳಿತಕ್ಕಂಥ ಕಾರ್ಯ ಆಗ್ತಾ ಇದೆ. ಅದನ್ನು ಸದೆಬಡಿದು ಮುಂದೆ ಇವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾನು 2 ಮಾತು ಒತ್ತಾಯ ಕೊಡ್ತೀನಿ. ಇಷ್ಟೇ ನನ್ನ ಮಾತು. ನಮ್ಮ ಹೆಸರು ಚಿದಾನಂದ ಸ್ವಾಮಿಗಳು, ರಾಚೋಟೇಶ್ವರ ಮಠ, ಅವರಳ್ಳಿ.